ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ತೇಜಸ್ ಕೃಷ್ಣ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಒಂದು ಸಮಥಿಂಗ್ ಸ್ಪೆಷಲ್ ಇಟ್ಕೊಂಡು ಬಂದಿವಿ. ಸ್ಪೆಷಲ್ ಅಂತ ಹೇಳಿದ್ರೆ ತುಂಬಾ ಎಂತ ದೊಡ್ಡ ವಿಷಯ ಅಂತಲ್ಲ. ಇದು ಎಂತ ಹೇಳಿದ್ರೆ ಪಲ್ಲೆಕಾಯಿ ಅಂತ ಹೇಳಿ. ಇದು ಮೊದಲೆಲ್ಲ ಅಂದ್ರೆ ಕಾಲು ಎಂತ ನಮ್ಮ ಮೊರಂಪ ಅಂದ್ರೆ ಮಣಿಗಂಟು ಇರ್ತಲ್ಲ, ಅದು ಎಂತಾದ್ರೂ ಪೆಟ್ಟಾದ್ರೆ ಅಂದ್ರೆ ನೋವೆಲ್ಲ ಸ್ಟಾರ್ಟ್ ಆದ್ರೆ ಅದಕ್ಕೆ ಇದ್ರೊಳಗೆ ಒಂದು ಕಾಯಿ ಉಂಟು, ಸೌಂಡ್ ಕೇಳ್ತಾ ಉಂಟು. ಆ ಕಾಯನ್ನು ಇಟ್ಟು ಕಟ್ತಾ ಇದ್ರಂತೆ. ಹೇಗೆ ಕಟ್ತಿದ್ರಿ ಅಂತ ಸಂಗತಿ ಗೊತ್ತಿಲ್ಲ. ನನಗೆ ಒಬ್ರು ತಗೊಂಡು ಬಂದು ಕೊಟ್ರಿದು ನೋಡಿ ಅಂತ. ಸೊ ಅಂದರೆ ಮೊದಲೆಲ್ಲ ಯಾರಾದರೂ ಬಿದ್ದು ಪೆಟ್ಟಾದ್ರೆಲ್ಲ ಇದನ್ನು ಯೂಸ್ ಮಾಡ್ತಾ ಇದ್ರಂತೆ. ಸೊ ಇದರ ಒಳಗೆ ಒಂದು ಕಾಯಿ ಇರ್ತದೆ. ಸೊ ಆ ಕಾಯನ್ನು ಬಿಚ್ಚಿಸಿ ನೋಡುವ. ಒಂದು ನಾನು ಈಗ ಬಿಚ್ಚಿಸಿ ನೋಡಿ ಆಗಿದೆ, ಅದು ಫುಲ್ಲು ಹೊಡಿಯುವಾಗ ಹೊಡಿತು. ಬಟ್ ಇನ್ನೊಂದು ಕಾಯನ್ನು ತೆಗೆದು ನೋಡುವ ಇದರೊಳಗೆ ಹೇಗೆ ಉಂಟು ಅಂತ ಕಾಯಿ. ಬರ್ತೇನೆ ಕಾಲೇಪೇರಲ್ಲಿ ಒಂದು ಬಿಚ್ಚಿಸಿದ್ದೇವೆ. ಒಳಗೆ ಹೀಗೆ ಉಂಟಾಯ್ತಾ. ಅಂದರೆ ಇದು ಯಾರಾದ್ರೂ ಪಲ್ಯ ನೋವಿದ್ರೆ ಮೊದಲು ಕಟ್ತಾ ಇದ್ರೆ ಅಂತಂದರೆ ಮಣಿಗಂಟು ನೋವಿದ್ರೆ, ಸೊ ಅದಕ್ಕೆ ಯೂಸ್ ಮಾಡ್ತಿದ್ರು. ಹೇಗೆ ಯೂಸ್ ಮಾಡ್ತೀರಿ ಅಂತಂದು ಗೊತ್ತಿಲ್ಲ. ಮೊದಲಿನ ಆಯುರ್ವೇದದವರೆಲ್ಲ ಯೂಸ್ ಮಾಡ್ತಿದ್ದದು. ಆ್ಯಂಡ್ ಮತ್ತು ಇದರಲ್ಲಿ ಸ್ಪೆಷಲ್ ಅಂತಂದೇಳಿ ಇದನ್ನು ನೆಲಕ್ಕೆ ಮಣ್ಣನ್ನೆಲ್ಲ ನೈಸ್ ಮಾಡಲಿಕ್ಕೆ ಅಂತ ಉಜ್ಜಲಿಕ್ಕೆ ಯೂಸ್ ಮಾಡ್ತಾಯಿದ್ರೆ ಅಂತೆ, ಗೊತ್ತಿಲ್ಲ. ಅಂದರೆ ಇದು ನೆಲಕ್ಕೆಲ್ಲ ಹೀಗೆ ಉಜ್ಜಿದ್ರೆ ಬಿಸಿ ಆಗ್ತದೆ ಈ ಕಾಯಿ. ಸೊ ಅದರಿಂದ ಎಂತಾದರೂ ಉಪಯೋಗ ಇರ್ಬೋದು, ಲೈಕ್ ಅದರಿಂದ ಮಣ್ಣನ್ನು ಹದ ಮಾಡಲಿಕ್ಕೆ ಎಂತಕ್ಕಾದರೂ. ಸೊ ಇದನ್ನು ನೆಲಕ್ಕೆ ಚಂದ ಉಜ್ಜಿ ಯಾರಿಗಾದರೂ ಮುಟ್ಟಿಸಿದರೆ ಒಳ್ಳೆ ಕಾಯ್ತದೆ ಅಂತೆ, ಬಿಸಿ ಸಹ. ಸೊ ಮೊದಲಿನವರೆಲ್ಲ ಕಾಯಿಸಿ ಇಡ್ಲಿಕ್ಕೆಲ್ಲ ಯೂಸ್ ಮಾಡ್ತಾಯಿದ್ರಂತೆ. ಆ್ಯಂಡ್ ಇದು ಬರೀ ಈ ಸೈಜಲ್ಲಿ, ಸ್ವಲ್ಪ ದೊಡ್ಡ ಸೈಜಲ್ಲಿ ಬರ್ತದೆ ಅಂತ ಹೇಳಿದರು, ಗೊತ್ತಿಲ್ಲ. ಆ್ಯಂಡ್ ಇದಿಷ್ಟಿದ್ರೆ ಉಪಯೋಗ. ಇನ್ನು ಎಕ್ಸ್ಟ್ರಾ ಉಪಯೋಗ ಎಂತಾದ್ರೂ ಇದ್ದರೆ ಹೇಳಿ. ಅದನ್ನು ಪುನಃ ಬಿಚ್ಚಿಸಿದ್ದೇವೆ. ಒಳಗೆ ಹೀಗುಂಟು ನೋಡಿ, ಗೊತ್ತಿಲ್ಲ. ಇದು ಒಂದು ಬೇರೆ ಲೇಯರ್ ಇದರೊಳಗೆ. ಗೈಸ್ ಇದನ್ನು ಬಿಚ್ಚಿಸಿದ್ದೇವೆ. ಒಳಗೆ ಒಂದು ಹೀಗುಂಟು, ಗಟ್ಟಿ ಉಂಟಾಯ್ತು. ತುಂಬ ಕಂಪ್ರೆಸ್ ಮಾಡಿದಷ್ಟು ಒಡೆಯುವುದಿಲ್ಲ, ತುಂಬ ಗಟ್ಟಿ ಉಂಟಿದೆ. ಅಂದರೆ ನಾ ಸುತ್ತಿಗೆಯಲ್ಲಿ ಬಡ್ದು ಬಿಚ್ಚಿಸಿದ್ದು ನೋಡಿ. ಒಳಗೆ ವೈಟ್ ಕಲರ್ ಎಂಥದ್ದು ಉಂಟು, ನೋಡ್ಬೋದು. ಇದನ್ನು ಬಿಚ್ಚಿಸಿದೆ. ಸೊ ಇದರದ್ದು ಬೇರೆ ಎಂತಾದ್ರೂ ಉಪಯೋಗ ಗೊತ್ತಿದ್ರೆ ಹೇಳಿ. ಆ್ಯಂಡ್ ಇದರ ಹೆಸರು ಒರಿಜಿನಲ್ಸ್ ಎಂತ ಅಂತ ಗೊತ್ತಿಲ್ಲ ನನಗೆ. ಪಲ್ಲೆಕಾಯಿ ಅಂತ ಗೂಗಲ್ ಲೆನ್ಸಲ್ಲಿ ಹಾಕಿ ನೋಡ್ಬೋದಲ್ಲ. ಲೆಟ್ಸ್ ಚೆಕ್ ದ್ಯಾಟ್ ಒನ್ಸ್. ಇದರ ಸೈಂಟಿಫಿಕ್ ನೇಮ್ ಬಂದುಬಿಟ್ಟು ಎಂಥದ ರೀದಿ ಅಂತೆ. ನನಗೆ ಕರೆಕ್ಟ್ ಅದನ್ನು ಓದಲಿಕ್ಕೆ ಸಹ ಆಗಿಲ್ಲ. ನಾನು ಅದರ ಇಂಗ್ಲೀಷ್ ನೇಮ್ ಮೇಲೆ ಇಲ್ಲಿ ಪೇಸ್ಟ್ ಮಾಡಿರ್ತೇನೆ. ಎಂಥದ ರೀಡಿ ಅಂತ ಅಂತೆ. ಆ್ಯಂಡ್ ಇದನ್ನು ಕೇರಳದಲ್ಲಿ ಕಕ್ಕುಂಕಾಯಿ ಅಂತ ಕರಿತಾರೆ. ಇದೆಲ್ಲ ಗೂಗಲ್ ಇನ್ಫಾರ್ಮೇಷನ್, ನನ್ನ ಇನ್ಫಾರ್ಮೇಷನ್ ಎಂತಲ್ಲ. ನಾನು ಗೂಗಲಲ್ಲಿ ಸರ್ಚ್ ಮಾಡಿದ್ದೆ. ಇದರಲ್ಲಿ ತುಂಬ ಇತ್ತು. ಅಂದರೆ ಇದು ಓಲ್ಡ್ ಮೆಡಿಸನ್ ಮಾಡಲಿಕ್ಕೆ ಯೂಸ್ ಮಾಡ್ತಿದ್ರೆ ಅಂತೆ. ಅಂದರೆ ಕ್ರ್ಯಾಕ್ಸನ್ನು, ವೂಂಡ್ಸನ್ನು, ಬರ್ನ್ಸನ್ನೆಲ್ಲ ಸರಿ ಮಾಡಲಿಕ್ಕೆ, ಐ ಥಿಂಕ್ ಹೀಲ್ ಮಾಡಲಿಕ್ಕೆ ಯೂಸ್ ಮಾಡ್ತಿದ್ರಂತೆ ಈ ಕಾಯನ್ನು. ಅಂದರೆ ಆ ಥರ ಎಲ್ಲ ಇನ್ಫಾರ್ಮೇಷನ್ ಬಂತು. ಯು ಕ್ಯಾನ್ ಜಸ್ಟ್ ಚೆಕ್ ಇಟ್ ಆನ್ ಗೂಗಲ್. ಸೊ ಇದರಿಂದ ಎಂತೆಲ್ಲ ಉಪಯೋಗ ಉಂಟು. ಆ್ಯಂಡ್ ಕ್ರಾಫ್ಟ್ ಆ ಥರ ಎಲ್ಲ ಬಂತು, ಆರ್ಟ್ಸ್ ಎಲ್ಲ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಸೊ ಇದಿಷ್ಟಿದ್ರೆ ಉಪಯೋಗ. ಇದಿಷ್ಟು ಇವತ್ತಿನ ವೀಡಿಯೋ. ಇನ್ನೊಂದು ವೀಡಿಯೋ ಜೊತೆ ನೆಕ್ಸ್ಟ್ ಟೈಮ್ ಬರುವ ಅಂತ ಹೇಳ್ತಾ ಸೈನಿಂಗ್ ಆಫ್, ತೇಜಸ್ ಕೃಷ್ಣ.